ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ಸ್ಪರ್ಧಾಕಾಂಕ್ಷಿಗಳೇ, ಜ್ಞಾನಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನಿಂದು ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿದೆ. ಇನ್ನು ನೋಡ್ಕೊಂಡು ಬರುವ ಹಣದೊಬ್ಬರ ಎಂಬ ವಿಷಯವಾಗಿ. ಹಣದೊಬ್ಬರ ಎಂದರೇನು? ಪ್ರಸ್ತುತ ಹಣದುಬ್ಬರ ಅಥವಾ ಅತಿ ಪ್ರಸರಣವು ಒಂದು ಜಾಗತಿಕ ಸಮಸ್ಯೆಯಾಗಿ ಕಾಡುತ್ತಾ ಇದೆ. ಸರಕು ಮತ್ತು ಸೇವೆಗಳು, ಅವುಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುವ ಮತ್ತು ಹಣದ ಮೌಲ್ಯ ಕುಸಿತವಾಗುವ ಸನ್ನಿವೇಶವನ್ನು ನಾವು ಹಣದುಬ್ಬರ ಎಂದು ಕರೆಯುತ್ತೇವೆ. ರಾಷ್ಟ್ರದಲ್ಲಿ ಹಣದ ಪೂರೈಕೆಯ ಸರಕು ಮತ್ತು ಸೇವೆಗಳ ಉತ್ಪಾದನೆಗಿಂತ ಹೆಚ್ಚಳವಾದಾಗ ಹಣದುಬ್ಬರ ಸಂಭವಿಸುತ್ತದೆ. ಹಣದುಬ್ಬರದಲ್ಲಿ ಅನೇಕ ವಿಧಗಳಿವೆ. ಅವುಗಳಲ್ಲಿ ನೋಡಿಕೊಂಡು ಬರುವ ಬೇಡಿಕೆ ಸೆಳೆತದ ಹಣದುಬ್ಬರ, ಡಿಮಾಂಡ್ ಪುಲ್ ಇನ್ಫ್ಲೇಷನ್, ವೆಚ್ಚ ತಳಿಕೆ ಹಣದುಬ್ಬರ, ತೆವಳುವ ಹಣದುಬ್ಬರ, ನಡೆದಾಡುವ ಹಣದುಬ್ಬರ, ನಾಗಾಲೋಟದ ಹಣದುಬ್ಬರ. ಈಗ ಮೊದಲನೇದಾಗಿ ಬೇಡಿಕೆ ಸೆಳೆತದ ಹಣದುಬ್ಬರ. ಸರಕು ಮತ್ತು ಸೇವೆಗಳ ಬೇಡಿಕೆಯು ಪೂರೈಕೆಗಿಂತ ಅಧಿಕವಾದಾಗ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಆಗುವ ಹೆಚ್ಚಳವನ್ನು ಬೇಡಿಕೆ ಸೆಳೆತದ ಹಣದುಬ್ಬರ ಎನ್ನುತ್ತೇವೆ. ಆದಾಯದಲ್ಲಾಗುವ ಹೆಚ್ಚಳ, ಹಣದ ಪೂರೈಕೆಯಲ್ಲಾಗುವ ಹೆಚ್ಚಳ, ಅನುಭೋಗಿಯ ಆಸೆ, ಅಭಿರುಚಿಗಳಲ್ಲಾಗುವ ಬದಲಾವಣೆ ಮೊದಲಾದ ಕಾರಣಗಳಿಂದ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಳವಾಗುತ್ತದೆ. ಎರಡನೇದು ವೆಚ್ಚ ತಳ್ಳಿಕೆ ಹಣದುಬ್ಬರ. ವೆಚ್ಚ ತಳ್ಳಿಕೆಯ ಹಣದುಬ್ಬರವು ಪ್ರಮುಖವಾಗಿ ಪೂರೈಕೆಯ ಪ್ರಭಾವದಿಂದ ಉದ್ಭವಿಸುತ್ತಿದೆ. ಸರಕು ಮತ್ತು ಸೇವೆಗಳ ಬೆಲೆಗಳು, ಕಚ್ಚಾ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ, ಕೂಲಿಯಲ್ಲಿ ಹೆಚ್ಚಳ, ಈ ಕಾರಣದ ಹೆಚ್ಚಳವಾದರೆ ಅದನ್ನು ವೆಚ್ಚ ತಳ್ಳಿಕೆಯ ಹಣದುಬ್ಬರ ಎನ್ನುತ್ತೇವೆ. ಇದು ಪ್ರಮುಖವಾಗಿ ಉತ್ಪಾದನಾಂಗಗಳಾಗಿರುವಂಥ ಕೊರತೆ, ಕೈಗಾರಿಕಾ ಬಿಕ್ಕಟ್ಟು, ವಿಕೋಪಗಳು, ರಫ್ತುಗಳಲ್ಲಿ ಹೆಚ್ಚಳ ಮೊದಲಾದ ಕಾರಣಗಳಿಂದ ಉದ್ಭವಿಸುತ್ತವೆ. ಹಣದುಬ್ಬರದ ದರದ ಆಧಾರದ ಮೇಲೆ ಪ್ರಮುಖ ವಿಧಗಳು. ತೆವಳುವ ಹಣದುಬ್ಬರ. ಸರಕು ಮತ್ತು ಸೇವೆಗಳ ಬೆಲೆಗಳು ನಿಧಾನವಾಗಿ 35%ಕ್ಕಿಂತ ಕಡಿಮೆ ದರದ್ದು ತೆವಳುವ ರೂಪದಲ್ಲಿ ಹೆಚ್ಚಳವಾದರೆ ಅದನ್ನು ತೆವಳುವ ಹಣದುಬ್ಬರ ಎನ್ನುವರು. ಇದು ಸುರಕ್ಷಿತ ಮಟ್ಟದಲ್ಲಿರುತ್ತದೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅನಿವಾರ್ಯವಾಗಿರುತ್ತದೆ. ಇನ್ನು ವಾಕಿಂಗ್ ಇನ್ಫ್ಲೇಷನ್, ನಡೆದಾಡುವ ಹಣದುಬ್ಬರ. ಸರಕು ಮತ್ತು ಸೇವೆಗಳ ಬೆಲೆಗಳ 3% ಏರು ಅರ್ಥದಲ್ಲಿ ಹೆಚ್ಚಳವಾದರೆ ಅದನ್ನು ನಡೆದಾಡುವ ಹಣದುಬ್ಬರ ಎಂದು ಕರೆಯುತ್ತೇವೆ. ಈ ಹಣದುಬ್ಬರವನ್ನು ನಿಯಂತ್ರಣ ಮಾಡುವ ಸಲುವಾಗಿ ಸರ್ಕಾರಕ್ಕೆ ಪ್ರಮುಖವಾಗಿ ಎಚ್ಚರಿಕೆಯನ್ನು ನೀಡುತ್ತದೆ. ಈ ಹಂತವನ್ನು ತಲುಪಿದ ನಂತರ ಹಣದುಬ್ಬರವು ಆರ್ಥಿಕ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ. ಓಡುವ ಹಣದುಬ್ಬರ. ಸರಕು ಮತ್ತು ಸೇವೆಗಳ ಬೆಲೆಗಳು ತೀವ್ರಗತಿಯಲ್ಲಿ ಹೆಚ್ಚಳವಾದರೆ ಅದನ್ನು ಓಡುವ ಹಣದುಬ್ಬರ ಎನ್ನುತ್ತೇವೆ. ಇಲ್ಲಿ ಬೆಲೆಗಳು 10% 20% ದರದಲ್ಲಿ ಹೆಚ್ಚಳವಾಗುತ್ತದೆ. ಇದು ಆರ್ಥಿಕ ವ್ಯವಸ್ಥೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ. ನಾಗಾಲೋಟದ ಹಣದುಬ್ಬರ. ಸರಕು ಮತ್ತು ಸೇವೆಗಳ ಬೆಲೆಗಳು ಅತಿ ತೀವ್ರವಾಗಿ 20% 100, ಕೆಲವೊಮ್ಮೆ 200% ದರದಲ್ಲಿ ಹೆಚ್ಚಳವಾದರೆ ಅದನ್ನು ನಾಗಾಲೋಟದ ಹಣದುಬ್ಬರ ಎನ್ನುವರು. ಈ ಹಣದುಬ್ಬರವು ಸಂಪೂರ್ಣವಾಗಿ ಹಣಕಾಸು ವ್ಯವಸ್ಥೆಯನ್ನು ನಾಶ ಮಾಡುತ್ತದೆ. ಹಣದ ಕೊಳ್ಳು ಸಾಮರ್ಥ್ಯ ನಿರಂತರವಾಗಿ ಕುಸಿಯುತ್ತಾ ಹೋಗುತ್ತದೆ. ಈಗ ಖಾತೆಗಳಲ್ಲಿ ಎಷ್ಟು ವಿಧ, ಅವು ಯಾವುವು ನೋಡ್ಕೊಂಡು ಬರುವ. ಒಂದನೇದು ಚಾಲ್ತಿ ಖಾತೆ.
2 ವ್ಯಾಪಾರ ಖಾತೆ, 3 ಸೇವೆಗಳ ಖಾತೆ, 4 ವರ್ಗಾವಣೆ ಪಾವತಿಗಳು, ಕರೆಂಟ್ ಅಕೌಂಟ್, ಟ್ರೇಡ್ ಅಕೌಂಟ್, ಸರ್ವಿಸ್ ಅಕೌಂಟ್, ಟ್ರಾನ್ಸ್ಫರ್ ಪೇಮೆಂಟ್ಸ್. ಚಾಲ್ತಿ ಖಾತೆ ಪಾವತಿ ಶಿಲ್ಕು. ಚಾಲ್ತಿ ಖಾತೆಯಲ್ಲಿ ಸರಕು ಮತ್ತು ಸೇವೆಗಳ ಹಾಗೂ ವರ್ಗಾವಣೆ ಪಾವತಿಗಳ ಆಮದು ಹಾಗೂ ರಫ್ತನ್ನು ದಾಖಲಿಸುತ್ತದೆ. ಚಾಲ್ತಿ ಖಾತೆಯಲ್ಲಿ 3 ವಿಭಾಗಗಳನ್ನು ಕಾಣಬಹುದು. ಈಗ ಮೊದಲನೇದಾಗಿ ವ್ಯಾಪಾರ ಖಾತೆ. ಈ ಖಾತೆಯಲ್ಲಿ ಸರಕುಗಳ ವ್ಯವಹಾರದಲ್ಲಿ ದಾಖಲಿಸಲಾಗುತ್ತದೆ. ಅಂದರೆ ಇದು ಗೋಚರ ಸರಕುಗಳ ಆಮದು ಮತ್ತು ರಫ್ತುಗಳ ಮೌಲ್ಯವನ್ನು ಒಳಗೊಂಡಿರುತ್ತದೆ. ಎರಡನೇದು ಸರ್ವಿಸ್ ಅಕೌಂಟ್. ಸೇವೆಗಳ ಖಾತೆಯ ವಿದೇಶಗಳಲ್ಲಿ ನೀಡಿದ ಸೇವೆಗಳಿಂದ ಗಳಿಕೆ ಹಾಗೂ ವಿದೇಶರು ನಮ್ಮ ದೇಶದಲ್ಲಿ ನೀಡಿದ ಸೇವೆಗೆ ಮಾಡಿದ ಪಾವತಿಗಳನ್ನು ದಾಖಲಿಸುತ್ತದೆ. ಬ್ಯಾಂಕಿಂಗ್, ವಿಮೆ, ಸಾರಿಗೆ, ಪ್ರವಾಸೋದ್ಯಮ ಇತ್ಯಾದಿ. ಮತ್ತು ವಿದೇಶಿ ಹೂಡಿಕೆ ಆಯಾತಗಳಿಗಿರುವ ಬಡ್ಡಿ, ಲಾಭಾಂಶ, ವಿದೇಶಿ ಹೂಡಿಕೆಯ ಮೇಲಿನ ಲಾಭಗಳು ಇತ್ಯಾದಿ ಎಲ್ಲ ಸೇವೆಗಳು ಮತ್ತು ಮಾಡಲಾದ ಪಾವತಿ ಗಳಿಕೆಗಳನ್ನು ಗೊಂಡಿರುತ್ತದೆ. ವರ್ಗಾವಣಾ ಪಾವತಿಗಳು ಅಂದರೆ ಟ್ರಾನ್ಸ್ಫರ್ ಪೇಮೆಂಟ್ಸ್. ವರ್ಗಾವಣಾ ಪಾವತಿಗಳು ವಿದೇಶಗಳಿಂದ ಸ್ವೀಕರಿಸಿದ ಮತ್ತು ವಿದೇಶಗಳಿಗೆ ಸಂದಾಯ ಮಾಡಿದ ಏಕಪಕ್ಷೀಯ ಪಾವತಿಗಳಾಗಿವೆ. ಕೆಲವು ವರ್ಗಾವಣಾ ಪಾವತಿ ಉದಾಹರಣೆಗಳೆಂದರೆ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ನೀಡಿದ ಹಣಕಾಸು ಅನುದಾನ, ಕೆಲವು ವ್ಯವಹಾರ ಉದ್ಯಮಗಳಿಗೆ ನೀಡಿದ ಸಹಾಯಧನ, ಸಾಮಾಜಿಕ ಭದ್ರತೆ ಇತ್ಯಾದಿಗಳಾಗಿರ್ತವೆ. ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೀಡಿದ್ದೇನೆ. ಒಂದು ಕಡೆ ಸೇವ್ ಮಾಡಿಕೊಳ್ಳಿ, ಉಪಯೋಗ ಬರುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ. ಸರ್ವರಿಗೂ ಶುಭವಾಗಲಿ.